Hi guys, welcome back to Triveni Pujari YouTube channel. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾರ್ಮಲ್ ಆಫೀಸ್ ಬ್ಲಾಗ್ ಆಗಿರುತ್ತೆ ಇದು ಕೂಡ. ಆ್ಯಂಡ್ ಈಗ ನಾನು ಹೊರಟಿದ್ದೀನಿ. ಇವತ್ತು ಬಂದುಬಿಟ್ಟು ಫ್ರೈಡೇ. ಸೊ ಫ್ರೈಡೇ ಯಾವ ಥರ ಇರುತ್ತೆ ಅಂತ ನೋಡುವ. ಇದು ನಾರ್ಮಲ್ ಆಗಿ ಯಾವ ಥರ ಇರುತ್ತೆ, ನಮ್ಮ ಟೀಮ್ ಮೆಂಬರ್ಸ್ ಯಾವ ಥರ ಇರ್ತಾರೆ ಅನ್ನೋದನ್ನ ತೋರಿಸ್ಕೊಡುವ ಅಂತ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸರಿ ಗೈಸ್, ಆ್ಯಕ್ಚುಲಿ ಈಗ 6 PM ಆಗಿದೆ. ಸೊ 6 PM ಆಗಿದೆ. ನನಗೆ 6:20ಗೆ ಕ್ಯಾಬ್ ಬರುತ್ತೆ. ಸೊ ಅಲ್ಲಿಂದನೇ ನಾನು ಕಂಟಿನ್ಯೂ ಮಾಡ್ತೀನಿ ಯಾವ ಥರ ಇರುತ್ತೆ ಹೇಗೆ ಅಂತ. ಸ್ವಲ್ಪ ನೀವು ನೋಡಿರ್ತೀರಾ ಹೇಗೆ ಅಂತ ನಂದೊಂದು ಪ್ರೀವಿಯಸ್ ವೀಡಲ್ಲಿ. ಸೊ ಹಾಗೆ ಇವತ್ತು ಒಂದು ವ್ಲಾಗ್ ಮಾಡೋಣ, ಏನು ಟಾಪಿಕ್ ಇರಲಿಲ್ಲ, ಅಟ್ಲೀಸ್ಟ್ ಇದಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸರಿ ಗೈಸ್, ನೋಡುವ. ಸೊ ಕ್ಯಾಬ್ ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ. ಬಾಯ್ ಗೈಸ್. ಇದು ನಾನು ಮಾಮೂಲಿ ಹೋಗುವಂತಹ ಕ್ಯಾಬ್. ಸೊ ಇವರಂತೂ ಆನ್ ಟೈಮ್ 6:20 ಅಂದರೆ ಎಕ್ಸಾಕ್ಟ್ 6:20ಗೆ ಬಂದು ಪಿಕ್ ಮಾಡ್ತಾರೆ. ಅಷ್ಟು ಪಂಚುವಲ್ ಅವರು ವರ್ಕಲ್ಲಿ. ಸೊ ಹಾಗಾಗಿ ನಾವು ಕೂಡ ಕರೆಕ್ಟಾಗಿ 6:20ಗೆಲ್ಲ ರೆಡಿಯಾಗಿ ನಿಂತ್ಬಿಡ್ತೀನಿ. ಆ್ಯಂಡ್ ಇದೊಂದು ಗ್ಲಿಂಪ್ಸ್ ತಗೊಂಡೆ ಹಾಗೆ ಕ್ಯಾಬಲ್ಲಿ ಹೋಗುವಾಗ. ಆ್ಯಂಡ್ ನನಗೆ ಇಬ್ಬರು ಕ್ಯಾಬ್ ಮೇಟ್ಸ್ ಇದ್ದಾರೆ. ಸೊ ಅವರಿಬ್ಬರು ಇವತ್ತು ರಜೆ ಇದ್ದರು. ಸೊ ಹಾಗಾಗಿ ನಾನು ಒಬ್ಬಳೇ ಇದ್ದೆ. ಆ್ಯಂಡ್ ಇದಾದಂಗೆ ಆಫೀಸ್ ರೀಚ್ ಆದಂಗೆ ನಾನು ಡೈಲಿ ಒಂದು ಅಭ್ಯಾಸ. ಸೊ ಅಲ್ಲೇ ಪಕ್ಕದಲ್ಲಿರುವಂತಹ ಅಂಗಡಿಲಿ ಟೀ ಕುಡಿಯೋದು ಪಕ್ಕ ಇದ್ದೇ ಇರುತ್ತೆ. ಇರಲಿ ಅಶ್ವಿನ್. ಹಾಯ್ ರವೀಶ್. ಹಾಯ್ ರವೀಶ್. ಫುಲ್ ಕೆಲಸ ಮಾಡ್ತಾ ಇದೆಯಾ? ಹಾಯ್ ಅನ್ಸರಿ. ಐ ಆಮ್ ಗುಡ್. ಹೌ ಯು? ಏನ್ ಮಾಡ್ತಾ ಇದೀಯಾ? ಇವರಿಬ್ರು ಓದ್ಲಾನಾ? ನೋಡಿ ಪಾಷಾಬಾಯ್ದು ಗೆಟಪ್ ನೋಡಿ. ಪಾಷಾಬಾಯಿ ಅತ್ತಿಕ್ಯಾರ ಇವ್ರು ಯಾರಂತ ಗೊತ್ತಿಲ್ಲ. ಹಾಯ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನಮಸ್ಕಾರ. ನಮ್ಮ ತ್ರಿವೇಣಿ ಅವರು ಚೆನ್ನಾಗಿ ಯೂಟ್ಯೂಬ್ ವಿಡಿಯೋ ಮಾಡ್ತಾರೆ. ಆದರೆ ನಿಜವಾಗ್ಲೂ ಒಂದ್ಸಲಿ ನಾನು ನೋಡಿಲ್ಲ. ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಇವಾಗ ಮಾಡಬೇಕು. ನಮ್ಮ ಧನುಷ್ ಅವರು ಮುಂದೆ ನಿಂತಿದ್ದಾರೆ. ಅವ್ರ ಬಗ್ಗೆ ಹೇಳೋದು ಸಾಕತ್ತಿದೆ, ಆದರೆ ಸಖತ್ತಿದೆ. ಆದರೆ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೂ. ಅವರೇ ಹೇಳ್ತಾರೆ. ಹೇಳಿ ನನ್ನ ಬಗ್ಗೆನಾ? ಗ್ರೀನ್ ಬರಲ್ಲ ಇದು. ನನ್ನ ಬಗ್ಗೆಕ್ಕಿಂತ ನಾನು ಪಾಷಾಬಾಯಿ ಬಗ್ಗೆ ಹೇಳ್ತೀನಿ. ಪಾಷಾಬಾಯಿ ಮೊನ್ನೆ ನನ್ಗೊಂದು ಫೋಟೋ ಕಳ್ಸಿದ್ರು ವಾಟ್ಸಪ್. ಡ್ರಿಪ್ಸ್ ಹಾಕೊಂಡ್ ಮಲಗಿದ್ರು ಅಂತ. ಏಂತಕ್ ಡ್ರಿಪ್ಸ್ ಹಾಕೊಂಡಿದ್ರು, ಟ್ರೀಟ್ಮೆಂಟ್ ಎಲ್ಲೆಲ್ಲಿ ತಗೊಂತವ್ರೆ ಅಂತ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಆದ್ರೂ ಪಾಷಾಬಾಯಿದು ಮೊನ್ನೆ 4 ಫೋಟೋಗಳು ಇಕ್ಕಿದ್ದೀನಿ. ಅದು ಲೀವ್ ತಗೊಳಕ್ಕೆ, ಸಿಕ್ ಲೀವ್ ಅವಾಗ ಕೊಡ್ಸಕ್ಕೆ. ನಾನು ಸಿಕ್ ಲೀವ್ ತಗೊಂಡಕ್ಕೆ 4 ಫೋಟೋ ಹಿಡ್ದು ಹಾಸ್ಪಿಟಲ್ ಇಕ್ಕಿದ್ದೀನಿ. ನಾನು ಅದು ಎಡಿಟ್ ಮಾಡಿ ಪಾಷಾಬಾಯಿದು ಫೋಟೋ ತೋರಿಸ್ತೀನಿ ನೋಡಿ. ಸಿಕ್ ಲೀವ್ ತಗೊಳಕ್ಕೆ ಯೂಸ್ ಮಾಡೋ ಫೋಟೋ
ಮಿಸ್ಟರ್ ಪಾಷಾ. ಗಾಯ್ಸ್ ನೋಡಿ ಸರ್, ಗಾಯ್ಸ್ ಇವನೇನಾದ್ರೂ ಸಿಕ್ ಲೀವ್ ತಗೋಬೇಕು ಅಂದ್ರೆ ಈ ಫೋಟೋನೇ ಯೂಸ್ ಮಾಡ್ಕೊಂಡು ಸಿಕ್ ಲೀವ್ ತಗೊಂತಾನೆ. ಇದನ್ನ ಭರಣಿ ಅವರು ನೋಟ್ ಮಾಡ್ಕೊಬೇಕು. ನಮ್ಮ STM. ಆಮೇಲೆ ಮೋನಿಕಾ ಅಲ್ಲ, ನಾನು ಅಶ್ವಿನಿ ಅಂತ ಹೇಳೋದು. ಭರಣಿ ಅವ್ರು ನೋಟ್ ಮಾಡ್ಕೊಬೇಕು, ಆಮೇಲೆ ಮೋನಿಕಾ ಅವ್ರು ನೋಟ್ ಮಾಡ್ಕೊಬೇಕು. ಅವ್ರು TLs ಮತ್ತೆ ST. ಇವಾಗ ನೀವು ಟೀಮ್ ಬಗ್ಗೆ ಏನಾದ್ರು? ನಮ್ಮ ಟೀಮು ಬೇರೆ ಟೀಮ್ಗಿಂತ ಬೆಸ್ಟ್. ಆಮೇಲೆ ನಮ್ಮ TL ಫುಲ್ ಬೆಸ್ಟ್ ಅಲ್ಲಿ ಬೆಸ್ಟ್. ಓಕೆನಾ? ಬೆಸ್ಟ್ ಅಲ್ಲಿ ಬೆಸ್ಟ್. ಬೇರೆ TL ಟೀಮ್ ಮೆಂಬರ್ಸ್ ಸ್ಟಾರ್ಟಿಂಗ್ ತುಂಬಾ ಜನ ಇದ್ವಿ. ಅವ್ರ ಮುಖನೂ ತೋರಿಸ್ಬೇಕಲ್ಲ, ಒಬ್ಬ ಓಡೋಗ್ಬಿಟ್ಟು ವಾಶ್ರೂಮಿಗೆ ಈಗ. ಬಟ್ ನಮ್ TL ಇದ್ದಾರ ಅಲ್ಲಿ? ಇದಾರ ನಮ್ TL. ಗೈಸ್ ಇವನ್ ಬಂದ್ಬಿಟ್ಟು ನಮ್ ಪ್ರವೀಣ. ಸೊ ಈಗ ತಾನೇ ಹಾಸ್ಪಿಟಲ್ ಇಂದ ಬಂದಿರೋದು. ಫುಲ್ ಅಡ್ಮಿಟ್ ಆಗಿದ್ದ ಅಂತ ಹೇಳ್ತಾವನೆ, ನಮ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಅಡ್ಮಿಟ್ ಆಗಿದ್ನ ಅಲ್ಲ ನಮ್ನ ಬಕ್ರ ಮಾಡಿದ್ನ ಗೊತ್ತಿಲ್ಲ. ಬಟ್ ಹೇಳ್ದ ಎಲ್ಲ. ಇವನು ನಮ್ ಶಿಫ್ಟ್ ಅಲ್ಲಿ ಇದ್ದ, ಇವತ್ತು C ಶಿಫ್ಟಿಗೆ ಬಂದಿದ್ದಾನೆ. ಅದೇ ಬೇಜಾರ್. ನನ್ ಬಗ್ಗೆ ಹೇಳಮ್ಮ. ಪ್ರವೀಣ್ ಒಳ್ಳೆ ಹುಡ್ಗ, ಅಷ್ಟೇ ಒಳ್ಳೆ ಹುಡ್ಗ, ಏನಿಲ್ಲ, ಒಳ್ಳೆ ಹುಡ್ಗ. ಓಕೆ, ಇದು ನಮ್ ಶಿಷ್ಯ. ನನಗೂ ನಮ್ ಶಿಷ್ಯನ್ಗೂ ಒಂದು 2 months ಬ್ಯಾಕ್ ಒಂದು ಜಗಳ ಆಗಿತ್ತು. ಚಿಕ್ಕದಾಗಿ ಒಂದು ಜಗಳ ಆಗಿತ್ತು. 2 months ಬೇಕಾ ಶಿಷ್ಯ? 1 month ಬೇಕಾ? 2 months ಇರಬೇಕು. 2 months. ನಾವು ಒಂದು 2 days ಮಾತಾಡಿಲ್ಲ. 1 week ಮಾತಾಡಿಲ್ಲ. 1 week ಎಷ್ಟು ದಿನ ನಾವು ಮಾತಾಡಿಲ್ಲ? 1 ತಿಂಗಳು ಮಾತಾಡಿಲ್ಲ. 1 ತಿಂಗಳು ಮಾತಾಡಿಲ್ಲ ನಾವು. ಸೇಮ್ ಎಂತ ಸೇಮ್ ಕಾಲೇಜ್ ಅಂತೀನಿ, ಆಫೀಸಲ್ಲಿ ಇದ್ರು ನಾವಿಬ್ರು ಮಾತಾಡಿಲ್ಲ. ಕರೆಕ್ಟ್. ಒಂದೇ ಫ್ಲೋರ್ ಅಲ್ಲಿ ಇದ್ರು ಮಾತಾಡಿಲ್ಲ. ಹೌದು, ಒಂದೇ ಬೇಲ್ ಇದ್ರು ಮಾತಾಡಿಲ್ಲ. ಬಟ್ ಮುಖ ನೋಡ್ತಾ ಇದ್ವಿ. ಮುಖ ನೋಡಿ ಆಮೇಲೆ ಮಾತಾಡಿದ್ವಿ. ಇಲ್ಲ, ಅದೇನೋ ಕೇಸ್ ಬಗ್ಗೆ ಮಾತಾಡಿರೋದು ಆಕ್ಚುಲಿ. ಏನೋ ಒಂದು ಎಸ್ಕಲೇಟೆಡ್ ಕೇಸ್ ಕೊಡಕ್ಕೆ ಅವನು ಎಕ್ಸ್ಪ್ಲೈನ್ ಮಾಡ್ಬೇಕಿತ್ತು ಅದನ್ನ. ಹಾಗೆ ಮಾತಾಡಿ. ಬಟ್ ಒಳ್ಳೆ ನೀನು ನಮ್ಮ ಟೀಮಲ್ಲಿ. ಸ್ವಲ್ಪ ಜನನ ಆಲ್ರೆಡಿ ಮಾತಾಡ್ಸಿದ್ದೀನಿ, ಇನ್ನು ಸ್ವಲ್ಪ ಜನನ ಮಾತಾಡ್ಸೋದಿದೆ. ಅದರ ಮಧ್ಯೆ ಒಂದು ಸ್ವಲ್ಪ ವರ್ಕ್ ಕೂಡ ಮಾಡಿಕೊಂಡು, ವರ್ಕನ್ನ ಕೂಡ ಆನ್ ಟೈಮ್ ಕಂಪ್ಲೀಟ್ ಮಾಡಬೇಕು. ಹಾಗಾಗಿ ವರ್ಕ್ ಕೂಡ ಮಾಡಿಕೊಂಡು ಹಾಗೆ ಸ್ವಲ್ಪ ಟೀಮ್ ಜೊತೆ ಚಿಟ್ ಚಾಟ್ ಮಾಡಿಕೊಂಡು ಒಂದು ಚೆನ್ನಾಗಿರೋ ಟೈಮ್ ಅಂತೂ ಕಳೆದೆ. ಫ್ರೈಡೇ ಅಂತ ಬಂದರೆ ಸ್ವಲ್ಪ ವರ್ಕ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಟೀಮ್ ಜೊತೆ ಮಾತಾಡಿಕೊಂಡು ಆರಾಮಾಗಿ ವರ್ಕ್ ಮಾಡ್ಕೊತ ಕೂತಿರ್ತೀವಿ. ಗಾಯ್ಸ್ ಸ್ವಲ್ಪ ಹಂಗೆ ವರ್ಕ್ ಮಾಡಿಕೊಂಡು ಅದಾದಮೇಲೆ ಒಂದು ಡಿನ್ನರ್ ಬ್ರೇಕ್ ತಗೊಂಡೆ. ಡಿನ್ನರ್ ಬ್ರೇಕ್ ಬಂದು 10 PM ತಗೊಂಡೆ. ಏನಕ್ಕೆ ಅಂದರೆ ನಾನು ಈವ್ನಿಂಗೇ ಊಟ ಮಾಡ್ಕೊಂಡು ಬಂದಿದ್ದೆ. ಹಾಗಾಗಿ ನಾನು ಏನು ಟಿಫನ್ ಬಾಕ್ಸ್ ಕ್ಯಾರಿ ಮಾಡಿರಲಿಲ್ಲ. ವಾಟರ್ ಮೆಲನ್ ತೊಗೊಂಡಿದ್ದೆ ತಿನ್ನಲಿಕ್ಕೆ ಅಂತ. ವಾಟರ್ ಮೆಲನ್ ಹಾಗೆ ಆ್ಯಪಲ್ ತೊಗೊಂಡಿದ್ದೆ ಅಷ್ಟೇ. ಆಮೇಲೆ ಅದನ್ನೆಲ್ಲ ತಿನ್ಕೊಂಬಿಟ್ಟು ಒಂದು ಆ್ಯಪಲ್ನ ಇಟ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡು ತಿಂತಾಯಿದ್ದೆ ಹೊರಗಡೆ ಬಂದುಬಿಟ್ಟು. ಎವ್ರಿ ಡೇ ಒಂದು 15 minutes ಊಟ ಮಾಡೋಕ್ಕೆ ಅಂತ ಇಟ್ಕೊಂಡ್ರೆ ಒಂದು 15 minutes ಈ ಥರ ವಾಕ್ ಮಾಡ್ತೀನಿ. ಮಾಡಿದ್ರೆ ಮಾಡಿದೆ, ಇಲ್ಲಾಂದರೆ ಇಲ್ಲ. ಮಾಡ್ತಿದ್ದೆ ಫಸ್ಟು, ಬಟ್ ಈಗೇನು ಅಷ್ಟು ರೆಗ್ಯುಲರಾಗಿ ಮಾಡಲ್ಲ. ನೀವೀಗ ನೋಡ್ಬೋದು ನಾನು ಆಲ್ಮೋಸ್ಟ್ ತುಂಬ ವೆಯ್ಟ್ ಗೇನ್ ಆಗಿದ್ದೀನಿ. ಗೊತ್ತಿಲ್ಲ ಯಾವ ಥರ ರೆಡ್ಯೂಸ್ ಮಾಡೋದು ಅಂತ. ನಿಮ್ಮ ಜೊತೆ ಏನಾದರೂ ಟಿಪ್ಸ್ ಇದ್ದರೆ ನನಗೆ ನೀವು ಕೊಡ್ಬೋದು. ಬೇಸ್ ಇದು ನಮ್ಮ ಆಫೀಸ್ ನೋಡಿ, ಈ ಥರ ಇದೆ. ನೋಡಿ ಈ ಥರ ಇಲ್ಲೆಲ್ಲ ವಾಕ್ ಮಾಡ್ಬೋದು. ಈ ಥರ ಇದೆ ನೋಡಿ ಬಿಲ್ಡಿಂಗ್. ಅನ್ಸುತ್ತೆ ನನ್ನ ಕೂತಲಿಂದನೇ ತೆಗಿತಾ ಇದ್ದು ಬೆಕ್ಕು. ಬಾರ, ನನ್ನ ಹತ್ರ ಬರ್ತಾನೆ ಇಲ್ಲ. ಅಲ್ಲೇ ನೋಡಿ ಫೈಟಿಂಗ್ ಮಾಡ್ತಾ ಉಂಟು. ಬಾರ, ಏನ್ ಮಾಡಲ್ಲ, ಬಾ. ಓಡ್ತಾ ಉಂಟು. ಬೆಕ್ಕುಗೆ ನನ್ನ ಜೊತೆ ಬರಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಓಕೆ ಗೈಸ್, ಇನ್ನೊಬ್ರು ನಾನು ಪರಿಚಯ ಮಾಡಿಸ್ತೀನಿ. ಇವನ ಹೆಸರು ಅನ್ಸಾರಿ ಅಂತ. ಸೊ ಫಸ್ಟ್ ಇಂದಾನೇ ಇದೀವಿ ನಾವೆಲ್ಲ ಈ ಟೀಮಲ್ಲಿ. ಇವರೆಲ್ಲ ಆಮೇಲೆ ಬಂದವರು. ಸೊ ಈಗ ಅನ್ಸಾರಿದು
ಪ್ಲಾನ್ಸ್ ಏನೇನಿದೆ ಅಂತ ಕೇಳುವ ಸಂಡೇದು. ಏನೊಂದ್ಸರಿ ಏನ್ First ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇವಾಗ ನಮ್ ಸಂಡೇ ಪ್ಲಾನ್ಸ್ ಅಂದ್ರೆ ನಮ್ದು ಓಲ್ಡ್ ಕಲೀಗ್ ಇದಾರೆ ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿ ಅವರು ಬರ್ತಾ ಇದಾರೆ, ಕೊಚ್ಚಿಯಿಂದ ಬರ್ತಾ ಇದಾರೆ ಬ್ಯಾಂಗ್ಳೂರ್ಗೆ. ಅವರು ಇಲ್ಲೇ ಅವ್ರಿಗೆ- WGT ಲೇ ಇದ್ರು. ಹೌದು, ನಮ್ದು ಓಲ್ಡ್ ಕಲೀಗ್ ಅವರು. ಅವರು ಕೊಚ್ಚಿಯಿಂದ ಬರ್ತಾ ಇದಾರೆ ಬ್ಯಾಂಗ್ಳೂರ್ಗೆ. ಅವ್ರಿಗೆ ಮೀಟ್ ಮಾಡೋಣ ಅಂತ ಹೋಗ್ತಾ ಇದೀವಿ ಎಲ್ಲರೂ ಇಂದ್ರಾನಗರ್ಗೆ. ಅದೇ ನಮ್ದು ಸಂಡೇ ಪ್ಲಾನ್ಸ್. ಆಮೇಲೆ ಸಂಡೇ ಮಲ್ಗ್ಬಿಟ್ಟು ಮಂಡೇ ತಿರ್ಗಾ ಆಫೀಸ್ ಬರ್ಬೇಕು. ಮಂಡೇ ಟು ಫ್ರೈಡೇ ವರ್ಕಿಂಗ್, ವೀಕೆಂಡ್ ಪಾರ್ಟಿ. ಸರಿ, ಇದು ನೈಟ್ ಶಿಫ್ಟ್ ವರ್ಕ್ ಯಾವ ತರ ಅನ್ಸ್ತಾ ಇದೆ? ನೈಟ್ ಶಿಫ್ಟ್ ಈಗ ಅಭ್ಯಾಸ ಆಗಿದೆ ನಮ್ಗೆ. ಈಗ ಡೇ ಶಿಫ್ಟ್ ಕಷ್ಟ ಆಗ್ತಾ ಇದೆ, ನೈಟ್ ಶಿಫ್ಟ್ ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಅಡ್ಜಸ್ಟ್ ಆಗಿದೆ. ಸರಿ, ಒಂದ್ಸರಿ ನನ್ನ ಚಾನೆಲ್ ಎಲ್ಲ ನೋಡ್ತಾ ಇದೀಯಾ ನೀನು? ನೋಡ್ತಾ ಇದೀನಿ, ಡೈಲಿ ಇಲ್ಲ, ಟೈಮ್ ಸಿಕ್ಕಾಗ ನೋಡ್ತಾ ಇದೀನಿ. ಒಂದೆರಡು ನೋಡ್ದೆ, ಕುಕಿಂಗ್ ಒಂದ್ ನೋಡ್ದೆ, ಇನ್ನೊಂದು ಶಿವಾಜಿನಗರ್ ಶಾಪಿಂಗ್ ಅದೇನೋ ನೋಡ್ದೆ, ಇನ್ನೊಂದು ಮಿಂತ್ರಾ ಅದೇನೋ ನೋಡ್ದೆ. ಚೆನ್ನಾಗಿತ್ತು. ಗ್ರೋ ಆಗ್ತಾ ಇದ್ಯಾ? ಆಲ್ ದಿ ಬೆಸ್ಟ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು. ಇವರಿಬ್ರು ನಮ್ಮ ಟೀಮ್ ಅವರು. ಇನ್ನೊಂದ್ ಸ್ವಲ್ಪ ಜನ ಇದ್ದಾರೆ, ಇನ್ನು ಸ್ವಲ್ಪ ಜನ ಆಚೆ ಈಚೆ ಎಲ್ಲ ಆಗಿದ್ದಾರೆ. ಸರಿ, ಇನ್ನೊಬ್ರು ಬರ್ತಾ ಇದ್ದಾರೆ. ಸರಿ, ಸೊ ಇವರು ನಮ್ಮ STM ಭರಣಿ ಅಂತ. ಹಾಯ್, ಹೇಗಿದ್ದೀರಾ ಭರಣಿ? ಚೆನ್ನಾಗಿದ್ದೀನಿ. ಸೊ ನಮ್ಮ STM ಇವತ್ತು ಸ್ಯಾರಿ ಹಾಕೊಂಡು ಬಂದಿದ್ದಾರೆ. ಏನ್ ವಿಶೇಷ ಭರಣಿ? ಗೌರಿ ಹಬ್ಬ. ಹೆಂಗಿದೆ ವರ್ಕ್ ಲೈಫ್? ತುಂಬಾ ಚೆನ್ನಾಗಿದೆ ತ್ರಿವೇಣಿ. ತುಂಬಾ ಚೆನ್ನಾಗಿದ್ಯಾ? ಸಾಟರ್ಡೆ ಸರಿ, ಸಂಡೇ ಏನ್ ಪ್ಲಾನ್ ಭರಣಿ? ಸಂಡೇ ಏನು ಪ್ಲಾನ್ ಇಲ್ಲ, ಹೋಮ್ ರೆಸ್ಟ್ ರಿಲ್ಯಾಕ್ಸ್ ಅಷ್ಟೇ. ಸರಿ, ಇದಿಷ್ಟು ನಮ್ದು ಭರಣಿ ಅವ್ರದ್ದು ಮಾತು. ಥ್ಯಾಂಕ್ ಯು ಸೋ ಮಚ್ ಭರಣಿ. ಸೊ ಈಗ ಅವ್ರ ಮನೆಗೆ ಹೋಗ್ತಾ ಇದಾರೆ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮಗೆ ಸಿಕ್ಕಿತ್ತು, ಫುಲ್ ಬಿಸಿ. ಹೋಗ್ತೀರಾ? ಬ್ಯಾಗ್ ತಗೊಂಡಿದ್ದೀನಿ. ಸ್ವಾಮಿ ಹೇಳಿ ಸ್ವಾಮಿ. ಸ್ವಾಮಿ ಫ್ರೂಟ್ಸ್ ತಿನ್ನುವಾಗ ಸಣ್ಣಾಗಿ ಬಿಡ್ತಾನೆ. ಫ್ರೂಟ್ಸ್ ಅದು ನೋಡಿ, ಏನು ಉಪವಾಸ ಆದ ತಕ್ಷಣ ನಮ್ದು ಸ್ವಾಮಿಗೆ ಚೆನ್ನಾಗಿ ಹೊಟ್ಟೆ ಎಲ್ಲ ಬರುತ್ತೆ. ನಮ್ ಸ್ವಾಮಿನ ಪೇಪರ್ ಅಲ್ಲಿ ಇದ್ದಾನೆ, ನೋಟಿಸ್ ಅಲ್ಲಿ. ಈಗ ಈ ಮಂತ್ ಲಾಸ್ಟ್ ತುಂಬಾ ಮಿಸ್ ಮಾಡ್ತೀನಿ. ಸ್ವಾಮಿದು ಜೋಕ್ಸ್ ಅದೆಲ್ಲ ತುಂಬಾ ಮಿಸ್ ಮಾಡ್ತೀನಿ. ನಂದೆಲ್ಲ ಬೈದಿಲ್ಲ, ಬೇರೆಯವ್ರಿಗೆ ಬೈದಿಲ್ಲ. ಬಟ್ ಪ್ರೀತಿಯಿಂದ ಬೈದಿದ್ದು, ದ್ವೇಷದಿಂದ ಯಾರನ್ನ ಬಯಲ್ಲ ನಾನು. ದ್ವೇಷದಿಂದ ಯಾರನ್ನ ಬಯಲ್ಲ. ಈಗ ಮಂದಿ ನಮ್ ಜೊತೆ ಕ್ಲೋಸ್ ಇದ್ರೆ ಮಾತ್ರ ಬೈತೀವಿ. ಯಾರೋ ರೋಡ್ ಅಲ್ಲಿ ಹೋಗೋ ಬೈದ್ರೆ ರೋಡ್ಗೆ ಬೈದ್ರೆ ಬಿಡ್ತಾರ ಅವರು, ಇಲ್ಲಿ ಚಪ್ಪಲಿದಾಗ ನೋಡಿದ್ದಾರೆ. ಹಾ, ನಮ್ ಬಗ್ಗೆ ಮಾತಾಡ್ತೀವಿ. ನೈಟ್ ಶಿಫ್ಟ್ ಅಲ್ಲಿ ಆಫೀಸು ಬಹಳ ಸಮಾಧಾನದಿಂದ ಇತ್ತು. ಇನ್ಮೇಲೆ ನೈಟ್ ಶಿಫ್ಟ್ ಇರಲ್ಲ. ಜನಗಳ ಜೊತೆ ಸಂಪರ್ಕ, ಮಾತುಗಳು, ಕತೆಗಳು. ಒಂದು ಪೀಸ್ಫುಲ್ ಲೈಫಿಗೆ ಹೋಗ್ತಾ ಇದೀಯಾ? ಹೇಳಕ್ ಬರಲ್ಲ, ನಾವು ಸಿಗ್ಲಿ ಬಿಡ್ಲಿ, ಬಟ್ ನಮ್ ಸಮಾಚಾರಗಳು ಸಿಗ್ತಾ ಇರ್ತವೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಸ್ವಾಮಿ ನೀನು? ಏನೋ ಒಂದ್ ಜೀವನದಾಗ ಮಾಡೋಣ, ಸಿಗ್ತಾ ಇರೋಣ. ಸಿಗ್ಲಿಲ್ಲ ಅಂತಂದ್ರೆ ಕೂಡ ನಮ್ ಸಮಾಚಾರಗಳು ಸಿಗ್ತಿರ್ತಾವ. ಅವಾಗ ನ್ಯೂಸ್ ಚಾನಲ್ಗಳು ಓಪನ್ ಮಾಡ್ರಿ. ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ಬಾಯ್ ಬಾಯ್. ಟುಮಾರೋ ಮಂಡೇ. ವಾಟ್ No Bro, problem. you are already famous, bro. No. What is the responsibility? Faluna sponsor today. Tell me. Hey, just register there. No, register. Okay. ಮಂಡೇ ನಾವು 3 ಮಂದಿ ಇರ್ತೀವಿ ನೈಟ್ ಶಿಫ್ಟ್ ಅಲ್ಲಿ. ಸೊ 2 ಗಂಟೆ ಆದ್ಮೇಲೆ ಫಲೂದಾ ನಾನು ಸ್ಪಾನ್ಸರ್ ಮಾಡ್ತೆ. ನೀನೇ ಸ್ಪಾನ್ಸರ್ ಮಾಡ್ತಿದ್ಯಾ? ನನಗೂ ಸೇರಿಸಿ. ನೀನು ಕೂಡ ಸೇರಿಸಿ. ಓಕೆ, ಮುಗಿಸ್ಬಿಡು. ಎಲ್ಲ ನನ್ನ ಚಾನೆಲ್ ನೋಡ್ತಾ ಇದೀಯ ಸ್ವಾಮಿ ನೀನು? ಅವಾಗ ನೋಡ್ತೀನಿ. ಎಲ್ಲ ನಾನ್ ವೆಜ್ ವಿಡಿಯೋ ಮಾಡ್ತಿದ್ರೆ ನಾನು ತಿನ್ನೋದಿಲ್ಲ, ನೋಡೋದಿಲ್ಲ. ಯಾವಾಗ ವೆಜ್ ವೆರೈಟೀಸ್ ಇದ್ರೆ ನೋಡ್ಬೋದು. ವೆಜ್ ಮಾಡ್ಬೇಕು ಅಂತಿದ್ಯಾ? ಯಾವ್ದಾದ್ರು ಟ್ರಾವೆಲ್ ವಿಡಿಯೋಸ್ ಆದ್ರೂ ಕೂಡ ಪರವಾಗಿಲ್ಲ, ನೋಡ್ತಾ ಇರ್ತೀನಿ. ಚೆನ್ನಾಗಿರುತ್ತೆ ಕಂಟೆಂಟ್, ಪರವಾಗಿಲ್ಲ, ನೋಡ್ಬೋದು. ಸರಿ ಬಾಯ್ 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 ಲಿಂಕ್. ಶಾಲು, ನಿನ್ನ ನಾನು ನೋಡಿದೆ, ಆದರೂ ಯಾರೋ ಇದು ಅಂತ ಹೇಳ್ಕೊಂಡು ಸುಮ್ಮನೆ. ಹಾಯ್ ಶಾಲು, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೋಡಿ ಗೈಸ್, ನಮ್ಮ ಶಾಲು. ಹಾಯ್. ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರ ಇವಳನ್ನ. ಶಾಲು, ಹೆಂಗಿತ್ತೆ ನಿಂದು ಪ್ರೀವಿಯಸ್ ವ್ಲಾಗ್?
ನಗ್ಗಾಡ್ತಿದ್ದೆ ಆ ವ್ಲಾಗ್ ನೋಡಿ ನಾ. ಏನಕ್ಕೆ? ಕಾಮಿಡಿ ಆಗಿತ್ತು ಅದಕ್ಕೆ. ಏನು ಕಾಮಿಡಿ ಆಗಿತ್ತು ಅದರಲ್ಲೆಲ್ಲ? ಫುಲ್ ಸೀರಿಯಸ್ ಆಗಿ ಮಾತಾಡಿದ್ದೆ. ಅಲ್ಲ ಸೀರಿಯಸ್ ಆಗಿರಲಿಲ್ಲ, ಎಲ್ಲಿ ಸೀರಿಯಸ್ ಆಗಿ ಮಾತಾಡಿದೆ. ಊಟದ ಬಗ್ಗೆ ಮಾತಾಡ್ಕೊಂಡಿದ್ರು. ಸೊ ಇಷ್ಟ ಆಗಲಿಲ್ಲ ನನಗೆ. ಶಾಲು ಮತ್ತೆ ಏನು ಸ್ಪೆಷಲ್ ಇವತ್ತು? ಫುಲ್ಲು ಮಿಂಚಿಂಗ್ ಸುಮ್ಮನೆ ಬೋರ್ ಹೊಡಿತು ಅಂತ. ಗೌರಿ ಹಬ್ಬ ಅಂತ. ಗೌರಿ ಹಬ್ಬ ನಿಜನಾ? ಗೌರಿ ಹಬ್ಬ ಅಂತನಾ? ಏನೋ ರೆಡಿ ಆಗಬೇಕು ಅನಿಸ್ತು, ಅದಕ್ಕೆ ಹಾಕ್ಕೊಂಡು. ಏಯ್ ಕಳ್ಳಿ, ನಿಜ. ಏನೋ ಒಂದು ವಿಶೇಷ ಇರುತ್ತೆ ಶಾಲು ರೆಡಿಯಾಗಿ ಬಂದಿದ್ದಾಳೆ ಅಂತ. ಏನು ವಿಶೇಷ ಅಲ್ಲ, ಗೌರಿ ಹಬ್ಬ. ಆ್ಯಕ್ಚುಲಿ ತುಂಬ ಕ್ಯೂಟ್ ಆಗಂತೀವಿ ಇವತ್ತು. ಥ್ಯಾಂಕ್ ಯು. ನೀನು ಯಾವತ್ತೂ ಕ್ಯೂಟ್ ಆಗಿತ್ತು. ಇದು ಆ್ಯಕ್ಚುಲಿ ನಿಜವಾಗ್ಲೂ ಕಾಮಿಡಿ ಅಂದರೆ. ಅಲ್ಲ ಕ್ಯೂಟ್ ಆಗಿದ್ದಾರೆ ತಾನೆ. ಆ್ಯಕ್ಚುಲಿ ನಾನು ಶಾಲುನ ಅಲ್ಲಿಂದನೇ ನೋಡ್ಕೊಂಡು ಬಂದೆ. ಆ ಫ್ಲೋರಲ್ಲಿ ಶಾಲು ಇರೋದು, ಆ ಫ್ಲೋರ್. ಇನ್ನೊಂದು ಫ್ಲೋರಲ್ಲಿ ಇವಳು ಗುರ್ತಾನೇ ಸಿಗ್ತಾ ಇಲ್ಲ. ನಾನು ಯಾರೋ ಅಂದ್ಕೊಂಡು ಸುಮ್ಮನೆ ನೋಡ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ಇವಳಿಗೆ ನಾನು ಟೀಮ್ಸಲ್ಲಿ ಕಾಲ್ ಮಾಡಿ ಕರೆಸಿದೆ. ಕ್ಯೂಟ್ ಇದ್ದಾಳೆ ಮಾತ್ರ ಇವತ್ತು. ಸೀರಿಯಸ್ಸಾಗಿ ನನಗೂ ಕ್ಯೂಟ್ ಇದೆ ಇವತ್ತು. ಥ್ಯಾಂಕ್ ಯು. ನನಗೆ ಲೈಕ್ ಸಬ್ಸ್ಕ್ರೈಬರ್ಸಿಗೆ ಕ್ಯೂಟ್ ಇದ್ದಾಳೆ ಇಲ್ವ ಅಂತ ಸ್ವಲ್ಪ ಕಮೆಂಟ್. ಅದೆಲ್ಲ ನಾನು ಇದ್ದೀನೋ ಇಲ್ಲ ನನಗೆ ಹೋಗಲಿ, ಅದೆಲ್ಲ ಹೇಳಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್. ಶಾಲು ನಿಂದೇನು ಸಂಡೇ ಪ್ಲ್ಯಾನು, ಸ್ಯಾಟರ್ಡೇ ಪ್ಲ್ಯಾನು? ಏನಿಲ್ಲ, ಸ್ಯಾಟರ್ಡೆ ಪೂರ್ತಿ ಮಲ್ಕೋತೀನಿ, ಸಂಡೇ ಚರ್ಚ್ಗೆ ಹೋಗಿ ತಿರುಗಿ ವಾಪಸ್ ಮಲ್ಕೋತೀನಿ ಅಷ್ಟೇ. ಎಸ್, ಈಗ ಇವಳು ಇಷ್ಟು ಮಾತಾಡಿದ್ದಾಳೆ ಅಂದರೆ ಇವಳಿಗೆ ಬೇರೆ ಎಲ್ಲರದ್ದು ವೀಡಿಯೋ ತೋರಿಸ್ಕೊಂಡು ಬಂದಿದ್ದೀನಿ. ನೋಡು ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ನೀನು ಯಾಕೆ ಮಾತಾಡೋಲ್ಲ ಅಂತ. ಅದಕ್ಕೆ ಈಗ ಮಾತಾಡ್ತಾವಳೆ. ಇಲ್ಲಾಂದ್ರೆ ದೊರೋ ಅಂತ ಓಡೋಗಳು. ಸಾಕು ಈಗ ಸದ್ಯಕ್ಕೆ. ಸರಿ ಶಾಲು, ಬಾಯ್ ಮಾಡು. ಬಾಯ್. ಸರಿ ಗೈಸ್, ಶಾಲು ಜೊತೆ ಇನ್ನೊಂದು ಸಪ್ರೇಟಾಗಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಶಾಲುನೆಲ್ಲಾದರೂ ಕರ್ಕೊಂಡೋಗಿ. ಶಾಲು ಬರ್ತಾಳೆ ಗೊತ್ತಿಲ್ಲ. ಹೋಗೋಣ ವ್ಲಾಗ್ ಮಾಡೋಕ್ಕೆ ಅಂತಲೇ ಹೋಗೋಣ. ಓಕೆ ಬಾಯ್ ಸಬ್ಸ್ಕ್ರೈಬರ್ಸ್. ಎಲ್ಲ ಹೋದ್ರು, ಇನ್ನು ನಾನೊಬ್ಬಳೇ ಇರೋದು. ನಂದು ಲಾಗೌಟ್ ಬಂದುಬಿಟ್ಟು 4:30 ಅಂದರೆ 4:30 AM. ಇವರು 2 o'clockಗೆ ಲಾಗೌಟ್ ಆಗ್ತಾರೆ. ಸೊ ಅದಾದಮೇಲೆ ನಾನು ಮಾರ್ನಿಂಗ್ ಶಿಫ್ಟ್ ಔಟ್ ಬಂದಮೇಲೆ ನಾನು ಲಾಗೌಟ್ ಆಗಿ ಹೋಗ್ತೀನಿ. ಸೊ ಇದಿಷ್ಟು ನಮ್ಮ ಟೀಮು. ಇನ್ನೂ ಕೆಲವು ಜನರಿಗೆ ವೀಕ್ ಆಫ್ ಇತ್ತು, ಸೊ ಅವರೆಲ್ಲ ಮಿಸ್ ಆಗಿದ್ದಾರೆ. ಇನ್ನು ಕೆಲವು ಜನರು ಬೇರೆ ಪ್ರಾಜೆಕ್ಟಿಗೆ ಮೂವ್ ಆಗಿದ್ದಾರೆ, ಸೊ ಅವರು ಮಿಸ್ ಆಗಿದ್ದಾರೆ. ಐ ಹೋಪ್ ನಿಮಗೆ ನನ್ನದು ಟೀಮ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಇರಲಿ. ಆ್ಯಂಡ್ ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಅಥವಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಬಾಯ್.